ನಮಸ್ಕಾರ. ಕುಣಿಗಲ್ ಪಟ್ಟಣದಲ್ಲಿರುವ 95ರ ಹರೆಯದ ಒಕ್ಕಲಿಗರ ಸಂಘ ಹಾಗೂ ಜ್ಞಾನ ಭಾರತಿ ವಿದ್ಯಾಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸುವ ಪ್ರಯತ್ನವನ್ನ ಈ ದಿನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆ ಕಲಿತು ಸಾವಿರಾರು ಮಂದಿ ಉದ್ಯೋಗ ಪಡೆದಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. 1996ರಲ್ಲಿ ಖಜಾಂಚಿಯಾಗಿ ಬಂದ ಬಿ ರಾಮಸ್ವಾಮಿ ಗೌಡರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಕೇಳೋಣ ಬನ್ನಿ. ಒಂದು ನಿವೇದನೆಯ ಮೇರೆಗೆ ನನಗೆ ಗೊತ್ತಿರತಕ್ಕಂಥ ಕೆಲ ವಿಷಯಗಳನ್ನು ಈ ಮೂಲಕ ತಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಇದು 1929ನೇ ಇಸವಿನಲ್ಲಿ ಮೈಸೂರು ಮಹಾರಾಜರ ಒಂದು ಕಾಲದಲ್ಲಿ ಅಂದಿನ ರಾಜಪ್ರವೀಣ ಆಗಿದ್ದ ಮಂತ್ರಿ ಕೆ ಮ್ಯಾಥ್ಯೂ ರವರು ಇಲ್ಲಿ ಒಂದು ಒಕ್ಕಲಿಗರ ವಿದ್ಯಾರ್ಥಿ ನಿಲಯ ಅಂತಕ್ಕಂಥ ಒಂದು ಹೆಂಚಿನ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿರತಕ್ಕಂಥ ದಾಖಲಾತಿಗಳು ನಮ್ಮಲ್ಲಿರ್ತಕ್ಕಂಥ ಸ್ಮಾರಕದಿಂದ ನಮಗೆ ತಿಳಿದು ಬರ್ತಾ ಇದೆ. ತದನಂತರದಲ್ಲಿ 1973ನೇ ಇಸವಿ ಜೂನ್ ತಿಂಗಳಿನಲ್ಲಿ ಅಂದಿನ ಪ್ರಮುಖರಾದಂತಹ ಶ್ರೀಯುತ ಅಂದಾನಯ್ಯನವರು, ಮಾಜಿ MLA ಮಂತ್ರಿಗಳಾಗಿದ್ದಂಥ ಅಂದಾನಯ್ಯನವರು ಅವರ ಸಹಪಾಠಿಗಳ ಜೊತೆಯಲ್ಲಿ 11 ಜನ ತಾಲೂಕಿನ ಪ್ರಮುಖರ ಜೊತೆಯಲ್ಲಿ ಈ ತಾಲೂಕಿನಲ್ಲಿ ಈ ಒಂದು ಒಕ್ಕಲಿಗರ ಸಂಘ ರಿಜಿಸ್ಟರ್ಡ್ ಕುಣಿಗಲ್ ಅಂತಕ್ಕಂಥ ಒಂದು ಸಂಘವನ್ನು ನೋಂದಣಿ ಮಾಡಿಸಿದ್ದಾರೆ. 1998ರಲ್ಲಿ ಅಂದಾನಯ್ಯ ಅವರ ಸಲಹೆ ಹಾಗೂ ಮಾರ್ಗದರ್ಶನದ ಮೇಲೆ ಅಧ್ಯಕ್ಷರಾದ ಬಿ ರಾಮಸ್ವಾಮಿ ಗೌಡರು 1997ರ ನವೆಂಬರ್ 26ರ ಬುಧವಾರ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಕಟ್ಟಡವನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾರೆ. ಅಂದಿನಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗಾದ್ರೆ ಈ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿದ ಬಿ ರಾಮಸ್ವಾಮಿ ಗೌಡರ ಪರಿಶ್ರಮ ಎಷ್ಟಿದೆ ಎಂಬುದನ್ನ ಕೇಳೋಣ ಬನ್ನಿ. ನನ್ನನ್ನು ಕೂಡ ಈ ಸಂಘ ಕರ್ಕೊಂಡ್ಬಂದು ಖಜಾಂಚಿಯಾಗಿ ನನ್ನನ್ನು ನೇಮಕ ಮಾಡಿಕೊಂಡ್ರು. ಈ ಖಜಾಂಚಿಯಾಗಿ ಕೇವಲ 1.5 ವರ್ಷ ನಾನು ಉಳಿಸ್ಕೊಂಡು ತದನಂತರದಲ್ಲಿ ಅಂದಾನಯ್ಯವರು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರು ಕೂಡ ನಮ್ಮ ಸಂಘದ ನಿರ್ದೇಶಕ ಮಂಡಳಿಯ ಒಂದು ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ನಮ್ಮ ಪ್ರೋತ್ಸಾಹವನ್ನು ನೀಡ್ಕೊಂಡ್ಬಂದರು. ಅವರು 1997ನೇ ಇಸ್ವಿನಲ್ಲಿ ಈ ಶಾಲಾ ಕಟ್ಟಡದ ಒಂದು ಶಿಲಾನ್ಯಾಸವನ್ನು ಏರ್ಪಡಿಸಿದೆವು. ಅವತ್ತು ನಾವು ಇಡೀ ರಾಜ್ಯದ ಎಲ್ಲ ಒಕ್ಕಲಿಗ ಸಮುದಾಯದವ್ರನ್ನ ನಾವು ಸನ್ಮಾನ್ಯ ಶ್ರೀ ಪೂಜ್ಯ ಗುರುಗಳಾದಂತಹ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ SM ಕೃಷ್ಣ ಅವರಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬ ಪುಟ್ಟಸ್ವಾಮಿಗೌಡರು, ಶ್ರೀಕಂಠಯ್ಯನವರು ಎಲ್ಲರನ್ನು ಕರೆಸಿ ನಾವು ಇಡೀ ನಮ್ಮ ಕರ್ನಾಟಕದ ಎಲ್ಲ ಒಕ್ಕಲಿಗ ಮುಖಂಡರಿಗೆ ಆಹ್ವಾನವನ್ನು ನೀಡಿ ರಾಜ್ಯ ಒಕ್ಕಲಿಗರ ಮಟ್ಟದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರನ್ನು ಕೂಡ ನಾವು ಕರೆಸಿ ಅವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ಶಾಲಾ ಕಟ್ಟಡದ ಒಂದು ಕಟ್ಟಬೇಕು ಅಂತಂದುಬಿಟ್ಟು ಒಂದು ಶಿಲಾನ್ಯಾಸವನ್ನು ಅವತ್ತು ನೆರವೇರಿಸಿದ್ದೋ. ಅವತ್ತಿಂದ ನೆರವೇರಿಸಿ ಅವತ್ತು ಮುಂದೆ ಇರ್ತಕ್ಕಂಥ ಯು ಶೇಪ್ನಲ್ಲಿರ್ತಕ್ಕಂಥ ಒಂದು ಕಟ್ಟಡವನ್ನು ಅವತ್ತು ನಾವು ಕಟ್ಟಿ ಮುಗಿಸ್ತು. ಅವತ್ತು 3 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಮುಗಿಸಿ ಅವತ್ತು ಶಾಲೆಯನ್ನು ನಾವು ಪುನಶ್ಚೇತನಗೊಳಿಸಿದ ನಿಟ್ಟಿನಲ್ಲಿ ಸತತವಾಗಿ ಅವಿರತವಾದಂಥ ಒಂದು ಹೋರಾಟವನ್ನು ನಾನು ಅಧ್ಯಕ್ಷನಾಗಿ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಒಡಗೂಡಿ ನಮ್ಮ ಕಾರ್ಯಕಾರಿ ಮಂಡಳಿ ಒಡಗೂಡಿ ಭಾಳ ಹೆಚ್ಚಿನ ಒಂದು ಇದಕ್ಕೆ ಶ್ರದ್ಧೆ ಒಂದು ವಹಿಸಿ ನಾವು ಕೆಲಸವನ್ನು ಮಾಡ್ಕೊಂಬಂದೋ. ಅದರ ಪ್ರತಿಫಲವಾಗಿ ಇವತ್ತು ಈ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು ತಮ್ಮ ಕಣ್ಣು ಮುಂದೆ ಇದೆ. ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದಿನ ಇಂಗ್ಲಿಷ್ ದೊರೆಗಳ ಕಿರುಕುಳದಲ್ಲಿ ಕೆಲವು ಒಕ್ಕಲಿಗರು ಪ್ರಾರಂಭಿಸಿದ ಒಕ್ಕಲಿಗರ ವಿದ್ಯಾರ್ಥಿಗಳ ನಿಲಯ ಇಂದು ಪದವಿ ಪೂರ್ವ ಕಾಲೇಜಿನವರೆಗೂ ಬೆಳೆದು ನಿಂತಿದೆ. ಇಲ್ಲಿ ಜಾತಿಗಳ ಸೋಂಕಿಲ್ಲದೆ ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರೂ ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟವಾಗಿ ನಡೆಯುತ್ತಿದೆ. ಶನಿವಾರ ಜ್ಞಾನ ಭಾರತಿ ಕುಟುಂಬೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ತಪ್ಪದೆ ನೀವುಗಳು ಭಾಗವಹಿಸಿ ಈ ಮಕ್ಕಳಿಗೆ ಪ್ರೋತ್ಸಾಹಿಸಿ. ಇದುವರೆಗೂ ನೋಡಿದ ನಿಮಗೆ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ವಿಚಾರ ತಿಳಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ.